ಇಂದು ಕೈ ನಾಯಕರ ಹೈ ವೋಲ್ಟೇಜ್ ಮೀಟಿಂಗ್. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ. ಇವತ್ತು ಕೈ ನಾಯಕರ ಹೈ ವೋಲ್ಟೇಜ್ ಮೀಟಿಂಗ್. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ. ಎಸ್ಐಆರ್ ಮತ್ತು ಜಿಬಿಎ ಬಗ್ಗೆ ಸಮಾಲೋಚನೆ ನಡೆಸಲು ಸಭೆ. ಬೆಂಗಳೂರಿನ ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆಯಲಿದೆ. ಸಂಜೆ 4 ಗಂಟೆಗೆ ಹೈ ವೋಲ್ಟೇಜ್ ಸಭೆ ಕರೆದಿರುವ ಡಿಕೆಶಿ. ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಕಾರ್ಯದರ್ಶಿಗಳು, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಭಾಗಿ. ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಈ ಒಂದು ಚರ್ಚೆ. ಎಸ್ಐಆರ್ ವಿರುದ್ಧ ಹೋರಾಟದ ಅಭಿಪ್ರಾಯ ಸಂಗ್ರಹ, ಪಕ್ಷದ ಸಂಘಟನಾತ್ಮಕ ವಿಚಾರದ ಬಗ್ಗೆಯೂ ಮಾತುಕತೆ. ಇವತ್ತು ಕೈ ನಾಯಕರ ಹೈ ವೋಲ್ಟೇಜ್ ಮೀಟಿಂಗ್ ಇರುತ್ತೆ. ಬಹಳ ಮಹತ್ವದ ಚರ್ಚೆಯನ್ನ ಮಾಡಲಾಗುತ್ತೆ. ಜೊತೆಗೆ ಎಸ್ಐಆರ್ ಜಾರಿ ಆಗಬಾರದು ಅಂತ ತೀವ್ರ ವಿರೋಧವನ್ನು ಕೂಡ ಕಾಂಗ್ರೆಸ್ನವರು ವ್ಯಕ್ತಪಡಿಸಿದ್ರು. ಆದರೆ ಈ ಒಂದು ಎಸ್ಐಆರ್ ಆಗಬೇಕು ಅಂತ ಬಿಜೆಪಿ ಅವರು ಕೂಡ ಹೇಳ್ತಾ ಇದ್ರು. ಜೊತೆಗೆ ಒಂದು ಎಸ್ಐಆರ್ ಜಾರಿ ಆದರೆ ಕೆಲವೊಂದಿಷ್ಟು ನಕಲಿ ವೋಟರ್ಸ್ ಇರ್ತಾರೆ, ಅವರೆಲ್ಲರನ್ನು ಕೂಡ ತೆಗೆದು ಹಾಕಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇತ್ತು. ಅಂದರೆ ಮತಗಳ ಪರಿಷ್ಕರಣೆಯನ್ನು ಮಾಡಲಿಕ್ಕೆ ಎಸ್ಐಆರ್ ಬಹಳ ಪ್ರಮುಖವಾಗಿ ಬೇಕು ಅಂತ ಕೂಡ ಬಿಜೆಪಿ ಅವರು ಪಟ್ಟು ಹಿಡಿದಿದ್ರು. ಯಾಕೆಂತಂದ್ರೆ ಈಗ ಪಶ್ಚಿಮ ಬಂಗಾಳದಲ್ಲಿ ಒಂದು ಎಸ್ಐಆರ್ ಆದ ನಂತರ ಬಿಜೆಪಿ ತನ್ನ ಖಾತೆಯನ್ನು ಓಪನ್ ಮಾಡ್ತು. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಎಸ್ಐಆರ್ ಆಗಬೇಕು ಅಂತ ಕೂಡ ಸದ್ಯಕ್ಕೆ ಪಟ್ಟು ಹಿಡ್ಕೊಂಡು ಕೂತಿದ್ರು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನವರು ಸಾಂಪ್ರದಾಯಿಕ ಮತಗಳು ಕೈ ತಪ್ಪುವ ಸಾಧ್ಯತೆಗಳು ಇರೋದ್ರಿಂದ ಎಸ್ಐಆರ್ಗೆ ಭಾರಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಈ ಒಂದು ಎಸ್ಐಆರ್ ವಿರುದ್ಧವಾಗಿ ನಮ್ಮ ಹೋರಾಟ ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ಹೋರಾಟವನ್ನು ಮಾಡಬೇಕಾಗತ್ತೆ, ಅದೆಲ್ಲದರ ಬಗ್ಗೆ ಕೂಡ ಪ್ಲಾನ್ ಮಾಡಲಿದ್ದಾರೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ನಡೆಸಲೇಬೇಕಾಗಿದೆ. ಏಕೆಂದರೆ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಜೊತೆಗೆ ಇದು ಕೊನೆಯ ಅವಕಾಶ ಅಂತ, ಆಗಸ್ಟ್ 31 ಒಳಗೆ ಎಲೆಕ್ಷನ್ ಮಾಡಲೇಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದೆ. ಈ ಒಂದು ಜಿಬಿ ಎಲೆಕ್ಷನ್ ಮಾಡಲಿಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗುತ್ತೆ, ಜೊತೆಗೆ ತಾವು ಗೆಲುವನ್ನ ಸಾಧಿಸಬೇಕಂತಂದ್ರೆ ಏನು ಮಾಡಬೇಕು, ಅದೆಲ್ಲದರ ಲೆಕ್ಕಾಚಾರವನ್ನು ಹಾಕಲಿದ್ದಾರೆ. ಸಂಜೆ 4 ಗಂಟೆಗೆ ಈ ಒಂದು ಹೈ ವೋಲ್ಟೇಜ್ ಸಭೆಯನ್ನ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆಯನ್ನ ಮಾಡಲಾಗುತ್ತೆ. ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು, ಎಐಸಿಸಿ ಕಾರ್ಯದರ್ಶಿಗಳು, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೂಡ ಭಾಗಿಯಾಗ್ತಾರೆ. ಮಹತ್ವದ ಚರ್ಚೆಯನ್ನ ಮಾಡಲಾಗುತ್ತೆ. ಈ ಒಂದು ಮಹತ್ವದ ಚರ್ಚೆಯನ್ನ ಮಾಡಿ ಯಾವ ಒಂದು ನಿಲುವನ್ನ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಎಸ್ಐಆರ್ ವಿರುದ್ಧ ಯಾವ ರೀತಿ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ ಅದು ಕೂಡ ಬಹಳ ಮುಖ್ಯ. ಅದಕ್ಕೂ ಮೊದಲು ಈಗ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಈ ಒಂದು ಎಸ್ಐಆರ್ ಹೋರಾಟದ ಕುರಿತು ಮೊದಲಿಗೆ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಹೋರಾಟ ಮಾಡೋದು ಸರಿನಾ ಅಥವಾ ಹೇಗೆ ಹೋರಾಟವನ್ನು ಮಾಡಬೇಕಾಗತ್ತೆ, ಯಾವ ರೀತಿ ಒಂದು ಎಸ್ಐಆರ್ಗೆ ವಿರೋಧವನ್ನು ವ್ಯಕ್ತಪಡಿಸಬೇಕಾಗತ್ತೆ, ಅದೆಲ್ಲದರ ಬಗ್ಗೆಯೂ ಕೂಡ ಮೊದಲಿಗೆ ಅಭಿಪ್ರಾಯ ಸಂಗ್ರಹವನ್ನು ಮಾಡ್ತಾರೆ. ಜೊತೆಗೆ ಪಕ್ಷದ ಸಂಘಟನಾತ್ಮಕ ವಿಚಾರದ ಬಗ್ಗೆ, ಅಂದರೆ ಪಕ್ಷವನ್ನು ಯಾವ ರೀತಿ ನಾವು ಒಗ್ಗೂಡಿಸಬೇಕಾಗುತ್ತೆ. ಈಗ ಆಲ್ರೆಡಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಆ ಒಂದು ಗೊಂದಲದ ವಾತಾವರಣ ತಿಳಿಗೊಳಿಸಬೇಕಾಗುತ್ತೆ. ಅದರ ಜೊತೆಗೆ ಪಕ್ಷವನ್ನ ಸಂಘಟನೆ ಮಾಡಿದಾಗ, ಅದು ಕೂಡ ತಳಮಟ್ಟದಿಂದಲೇ ಪಕ್ಷವನ್ನ ಸ್ಟ್ರಾಂಗ್ ಮಾಡಿದಾಗ ಮಾತ್ರ 2028ರ ಚುನಾವಣೆ ಜೊತೆಗೆ ಜಿಬಿಯಲ್ಲಿ ಒಂದು ಗೆಲುವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡುವ ಸಾಧ್ಯತೆಗಳಿದ್ದಾವೆ.